ಎಲ್ರಿಗೂ ನಮಸ್ತೆ. In this video, we're going to discuss about the mathematics part 4. We're making maths marathon ಮಾಡ್ತಾ ಇದ್ದೀನಿ. ಇದು ಈಗ 4ನೇ ಪಾರ್ಟ್ ಆಗಿರುತ್ತೆ. ಈಗಾಗಲೇ ನಾನು ಪಾರ್ಟ್ 1, ಪಾರ್ಟ್ 3 ನ ಅಪ್ಲೋಡ್ ಮಾಡಿದ್ದೀನಿ. ಕಂಪ್ಲೀಟ್ ಎಲ್ಲ ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯು ಕ್ಯಾನ್ ಚೆಕ್ ಮೈ ದಿಸ್ ವಿಡಿಯೋಸ್ ಇನ್ ಮ್ಯಾಥ್ಸ್ ಸೀರೀಸ್. ಪ್ಲೇ ಲಿಸ್ಟಿಗೆ ಹೋಗಿ ಮ್ಯಾಥ್ಸ್ ಸೀರೀಸ್ನ ಚೆಕ್ ಮಾಡಿ. ಕಂಪ್ಲೀಟ್ ಮ್ಯಾಥ್ಸ್ 10th ಸ್ಟ್ಯಾಂಡರ್ಡ್ ಏನಿದೆ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳೇನಿದೆ ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ರಿಮೈನಿಂಗ್ ಚಾಪ್ಟರ್ಗಳನ್ನ ಎಕ್ಸ್ಪ್ಲೈನ್ ಮಾಡೋಣ. ನೋಡಿ, ನೆಕ್ಸ್ಟ್ ಚಾಪ್ಟರ್ ಬಂದು ಸರ್ಕಲ್ಸ್. ಪಾಪ ನಿಮ್ಗೆ ಎಷ್ಟು ಪ್ರಾಬ್ಲಮ್ ಅಂದ್ರೆ, ಈಗ IPL ಬೇರೆ ಸ್ಟಾರ್ಟು. ಈ ಕಡೆ RCB ಮ್ಯಾಚ್ ನೋಡೋದಾ, ಇಲ್ಲ ನಾವು ಮ್ಯಾಥ್ಸ್ ಎಕ್ಸಾಮ್ ನೋಡೋದಾ? ಮ್ಯಾಥ್ಸ್ ಎಕ್ಸಾಮ್ ಅಂತೂ ಮ್ಯಾಚ್ ನೋಡಕ್ ಆಯ್ತಾರಲ್ಲ ಪಾಪ. ನಿಮ್ಮ ಪೇರೆಂಟ್ಸ್ಗಳು ಮ್ಯಾಚ್ ನೋಡ್ತಾರೆ, ನಿಮಗೆ ಮನಸ್ಸು ಮ್ಯಾಚ್ ಕಡೆಗೆ ಎಳಿತಿರ್ತದೆ. ಸೊ ಈ ಕಡೆ ಓದಕ್ಕೂ ಆಯ್ತಲ್ಲ, ಆ ಕಡೆ ಮ್ಯಾಚ್ ನೋಡಕ್ ಆಯ್ತಲ್ಲ. ಸೊ ಪಾಪ ಎಷ್ಟು ಪ್ರಾಬ್ಲಮ್ ಅಂದ್ರೆ ನಿಮಗೆ ಈಗ. ಸೊ ವೆರಿ ಡಿಫಿಕಲ್ಟ್ ಪ್ರಾಬ್ಲಮ್ ಇದೆ ಈಗ, ಆಯ್ತಾ? ಸೊ ಇದೊಂದು ಸ್ವಲ್ಪ ದಿನ ಅವ್ರಿಗೂ ಪಾಪ ಅರ್ಥ ಆಗ್ಬೇಕಿತ್ತು IPL ಅವರಿಗೆ. 10th ಮಕ್ಕಳು ಎಕ್ಸಾಮ್ ಮುಗಿದ್ಮೇಲೆ IPL ಸ್ಟಾರ್ಟ್ ಮಾಡೋಣ ಅಂತ. ಅವಾಗ ನಾವು ಎಲ್ಲ ಕಿರ್ಚ್ಕೊಂಡು ನೋಡ್ಬೋದಿತ್ತು RCB ಅಂತ, ಅಲ್ವಾ? ಇರ್ಲಿ, ಆಯ್ತು. ಇವಾಗ 4 ದಿನ ಎಕ್ಸಾಮ್ ಮುಗಿಯುತ್ತೆ, ಆಮೇಲೆ ನೋಡಿದ್ರೆ ಇದ್ದಿದೆ IPL. ಸೊ ಓಕೆ, ಕಾನ್ಸೆಪ್ಟ್ ಲೈಫಲ್ಲಿ ಇದೊಂದು ಸರಿ ಎಕ್ಸಾಮ್ ಬರೋದ್ರಿಂದ ಸ್ವಲ್ಪ ಓದೋ ಕಡೆ ಗಮನ ಕೊಡಿ. ಯಾರು ಬೇಕಾದ್ರೆ ಏನು ನೆಕ್ಸ್ಟ್ IPL ನೋಡ್ಬೋದು, ಓಕೆನಾ? ಸರ್ಕಲ್ಸ್ ಚಾಪ್ಟರ್. ಓಕೆ, ಸರ್ಕಲ್ಸ್ ಅಲ್ಲಿ ಸರ್ಕಲ್ ಅಂದ್ರೆ ಏನು? ದ ಕಲೆಕ್ಷನ್ ಆಫ್ ಆಲ್ ಪಾಯಿಂಟ್ಸ್ ಇನ್ ದ ಪ್ಲೇನ್ ವಿಚ್ ಈಸ್ ಆರ್ ಇನ್ ಫಿಕ್ಸ್ಡ್ ಡಿಸ್ಟೆನ್ಸ್ ಫ್ರಮ್ ಎ ಫಿಕ್ಸ್ಡ್ ಪಾಯಿಂಟ್. ಅದನ್ನ ಏನಂತ ಕರೀತಾರೆ? ಸರ್ಕಲ್ ಅಂತ ಕರೀತಾರೆ. ನೋಡಿ, ನೆಕ್ಸ್ಟ್ ಕಾರ್ಡ್. ದ ಲೈನ್ ಸೆಗ್ಮೆಂಟ್ ಜಾಯಿನ್ ದ ಎನಿ 2 ಪಾಯಿಂಟ್ ಮೇಲೆ ಸರ್ಕಂಫರೆನ್ಸ್ ಮೇಲೆ ಯಾವ್ದಾದ್ರು ಒಂದು 2 ಪಾಯಿಂಟ್ ಜಾಯಿನ್ ಆದ್ರೆ ದಟ್ ಇಸ್ ಕಾಲ್ಡ್ ಕಾರ್ಡ್ ಅಂತ ಕರೀತಾರೆ. ಹಾಗಾದ್ರೆ ನೋಡಿ, ಆರ್ಕ್ ದ ಪೀಸ್ ಆಫ್ ಸರ್ಕಲ್ ಬಿಟ್ವೀನ್ ದ 2 ಪಾಯಿಂಟ್. ಎರಡೂ ಪಾಯಿಂಟ್ಗಳ ಮಧ್ಯದ, ಅದೇ ಇನ್ ಬಿಟ್ವೀನ್ ದೀಸ್ 2 ಪಾಯಿಂಟ್ಗಳ and these 2 point, there is a piece is there, and that piece is called as arc. Segment is in the region between the chord and either of a arc. Chord ಮತ್ತೆ arc, that is called as segment. Sector ಅಂದ್ರೆ 2 radius ಇರುತ್ತೆ, so 1 arc ಇರುತ್ತೆ. 2 radius 1 arc, that is called sector. Sector of a circle. What is sector of a circle? That is line that is intersect circle the 2 distinct point, that is called secant of a circle. Secant. This is M and N is there, no? This is called as secant. Secant ಅಂದ್ರೆ the line intersect the circle, the 2 distinct point circle ನ intersect ಮಾಡ್ಕೊಂಡು ಹೋಗ್ಬೇಕು. So that point is called as secant. ಕಟ್ ಇಲ್ಲಿಗೆ ಮಾತ್ರ ಟಚ್ ಆದ್ರೆ ನೋಡಿ, 2 ಪಾಯಿಂಟ್ ಟಚ್, ದಟ್ ಇಸ್ ಕಾಲ್ಡ್ as ಕಾರ್ಡ್. intersect ಮಾಡ್ಕೊಂಡು ಹೋದ್ರೆ that is called secant. Tangent of a circle is straight line which is intersect the circle at any one point. ನೋಡಿ, ಯಾವ್ದೋ ಸರ್ಕಲ್ ನೋಡಿ, ಒಂದು ಪಾಯಿಂಟ್ ಏನಾಗಬೇಕು, ಟಚ್ ಆಗ್ಬೇಕು ಅಷ್ಟೇ, ಕಟ್ ಆಗ್ಬಾರ್ದು, ಇಂಟರ್ಸೆಕ್ಟ್ ಆಗ್ಬಾರ್ದು ಸರ್ಕಲ್ ನ. ದಟ್ ಇಸ್ ಕಾಲ್ಡ್ ಅಸ್ ಟ್ಯಾಂಜೆಂಟ್. ಇದೆಲ್ಲ ನಿಮ್ಗೆ ಗೊತ್ತಿದೆ ಅಂತ ಹೇಳ್ತೀನಿ. ನೆಕ್ಸ್ಟ್ ನಿಮಗೆ ಇರೋದು ಈ ಸಲ ಥಿಯರಮ್ ಒಂದು 4.1 ಮತ್ತೆ 4.2. ದಟ್ ಇಸ್ ಟ್ಯಾಂಜೆಂಟ್ ವಿಚ್ ಇಸ್ ಎನಿ ಪಾಯಿಂಟ್ ಪರ್ಪೆಂಡಿಕ್ಯುಲರ್ ಟು ರೇಡಿಯಸ್ ಥ್ರೂ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಒಂದು. ಸೊ ಲೆಂತ್ ಆಫ್ ಎ ಟ್ಯಾಂಜೆಂಟ್ ಇಸ್ ಡ್ರಾನ್ ಎಕ್ಸ್ಟರ್ನಲ್ ಪಾಯಿಂಟ್ ದ ಸರ್ಕಲ್ ಆರ್ ಈಕ್ವಲ್ ಅಂತಿದೆ. ಅದು ಎರಡು ಇಂಪಾರ್ಟೆಂಟ್. ಈ ಚಾಪ್ಟರ್ ನಿಮಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಥಿಯರಮ್ ನ ಕೇಳ್ತಾನೆ, ಮತ್ತೆ 1 ಮಾರ್ಕ್ಸ್ ಗೆ ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾನೆ. ಇನ್ ಫಿಗರ್ ದ ಟ್ಯಾಂಜೆಂಟ್ ಆಫ್ ಎ ಸರ್ಕಲ್ ವಿಚ್ ಸೆಂಟರ್ O P. ಓಕೆ, P ಅಂತೆ. ಸೊ ದ ಪಾಯಿಂಟ್ ಆಫ್ ದ ಕಾಂಟ್ಯಾಕ್ಟ್ ದಟ್ ಇಸ್ OAP is 50 ಡಿಗ್ರಿ ಅಂತ. OAP 50 ಡಿಗ್ರಿ ಅಂತೆ. ಸೊ ದೆನ್ ಫೈಂಡ್ ದ ಆಂಗಲ್ AOP ನ ಕಂಡುಹಿಡಿಯಬೇಕಂತೆ. ಸೊ ಈಗ ನೋಡ್ಕೊಳ್ಳಿ, ಎನಿ ಪಾಯಿಂಟ್ ದಟ್ ಇಸ್ ರೇಡಿಯಸ್ ಮತ್ತೆ ಟ್ಯಾಂಜೆಂಟ್ ಎರಡು ಜಾಯಿನ್ ಆಗಿರೋ ಪಾಯಿಂಟ್ ಎಷ್ಟಾಗಿರುತ್ತೆ? 90 ಡಿಗ್ರಿ ಆಗಿರುತ್ತಾ? 90 ಡಿಗ್ರಿ. ಸೊ ಇಲ್ಲಿ 90 ಡಿಗ್ರಿ ಆಗಿದೆ. ಓಕೆ, ಆಂಗಲ್ A ಪ್ಲಸ್ ಆಂಗಲ್ P ಪ್ಲಸ್ ಆಂಗಲ್ O ಈಕ್ವಲ್ಸ್ ಟು ಟೋಟಲ್ ಆಂಗಲ್ ಆಫ್ ದ ಟ್ರಯಾಂಗಲ್ 180 ನಾ? ಸೊ ಆಂಗಲ್ ಎಷ್ಟಿದೆ? 50 ಪ್ಲಸ್ ಆಂಗಲ್ P ಎಷ್ಟಿದೆ? 90. ಸೊ ಆಂಗಲ್ O ಈಕ್ವಲ್ಸ್ ಟು 180 ನಾ? ಸೊ ಎರಡನ್ನು ಕೂಡಿಸ್ಕೊಳ್ಳಿ, ಎಷ್ಟಾಯ್ತು? 140 ಆಯ್ತಾ? ಸೊ ಆಂಗಲ್ O is equal to 180 minus 140. ಸೊ ಎಷ್ಟಾಯ್ತು? 40 ಡಿಗ್ರಿ. ಆಂಗಲ್ O is equal to 40 ಡಿಗ್ರಿ. ಕರೆಕ್ಟಾ? ನೆಕ್ಸ್ಟ್ ಇದೆ ನೋಡಿ, ಗಿವನ್ ಫಿಗರ್ AOB ಈಕ್ವಲ್ಸ್ ಟು 2 APB ಅಂತೆ. ಸೊ ದೆನ್ ದ ಫೈಂಡ್ ದ ವ್ಯಾಲ್ಯೂ ಆಫ್ APB ಅಂತೆ. ನೋಡಿ, AOB ಸೈಡ್ಸ್ ಕಳಿಸ್ತಾಳ ಟ್ರಯಾಂಗಲ್. ಸೊ AOB ಪ್ಲಸ್ APB ಈಕ್ವಲ್ಸ್ ಎಷ್ಟಪ್ಪ? 180 ನಾ? ಸೊ AOB ಅಂತ ನಾನು ಕೊಟ್ಟಿದ್ದೆ ವ್ಯಾಲ್ಯೂ, ದಟ್ ಇಸ್ ವ್ಯಾಲ್ಯೂ ಹಾಕೋಣ ಈಗ. ಸೊ 2 APB ಪ್ಲಸ್ APB ಈಕ್ವಲ್ಸ್ ಟು 180. ಸೊ ಎರಡು APB ಇರೋದ್ರಿಂದ ಎಷ್ಟಾಯ್ತು? ಸೊ 2 APB plus 1 APB equals to 3 APB equals to 180. So that is APB equals to 180 divided by 2, 3 6. So angle is 60 degree here. 60 degree ಬಂತು. ಇದು ಅಷ್ಟೇ ಸೇಮ್. here 90 ಡಿಗ್ರಿ ಆಗಿರುತ್ತೆ, ಕರೆಕ್ಟಾ? 90 ಡಿಗ್ರಿ. ಇಲ್ಲಿ 90 ಡಿಗ್ರಿ ಆಯ್ತು ಅಂದ್ರೆ ಇಲ್ಲಿ 40 ಡಿಗ್ರಿ. ಎಷ್ಟಾಯ್ತು ಟೋಟಲ್? 130 ಆಯ್ತು. 130 ಇಲ್ಲಿ 50 ಡಿಗ್ರಿ ಆಗಿರುತ್ತೆ, ಕರೆಕ್ಟಾ? 50 ಡಿಗ್ರಿ ಅಷ್ಟೇ ನೋಡಿ, 50 ಡಿಗ್ರಿ. ಈಗ ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಸರ್ಫೇಸ್ ಏರಿಯಾ ವ್ಯಾಲ್ಯೂಮ್. ಈ ಸರ್ಫೇಸ್ ಏರಿಯಾ ವ್ಯಾಲ್ಯೂಮ್ ನೀವು ಕಂಪಲ್ಸರಿ ಇಲ್ಲಿರೋ ಎಲ್ಲಾ ಫಾರ್ಮುಲಾಸ್ ಕಲಿಬೇಕು. ನೋಡಿ, ಕ್ಯೂಬಾಯ್ಡ್ 2 ಪೈ ಲೆಂತ್ ಪ್ಲಸ್ ಬ್ರೆಡ್ತ್, ದಟ್ ಇಸ್ TSA. TSA is 2 into LB plus BH plus LH. ವ್ಯಾಲ್ಯೂಮ್ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಸೊ ಕ್ಯೂಬ್ ಆದ್ರೆ 4a ಸ್ಕ್ವೇರ್,
TS 6 ಸ್ಕ್ವೇರ್ A ಕ್ಯೂಬು. ಸೊ ಸಿಲಿಂಡರ್ ನೋಡ್ಕೊಳ್ಳಿ, ಕೋನು, ಸ್ಪಿಯರು, ಎಮಿಸ್ಪಿಯರು ಇಷ್ಟೇ ನಿಮಗಿರೋದು. ಜಸ್ಟ್ 6 ಇದೆ. ಆ 6 ನೀವು ಕರೆಕ್ಟ್ ನೋಡ್ಕೊಬಿಟ್ರೆ ಈಗ ಈಸಿಲಿ ಸಾಲ್ವ್ ದ ಪ್ರಾಬ್ಲಮ್. ಅಂಡ್ ಆಲ್ಸೋ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಕರೆಕ್ಟ್ ಅರ್ಥ ಆಗಬೇಕು. ಅದು ಸ್ಲ್ಯಾಂಟ್ ರೈಟ್ ಕಂಡಿಕ್ಕೆ ನೋಡಿ ವೆರಿ ಇಂಪಾರ್ಟೆಂಟ್. ಸ್ಲ್ಯಾಂಟ್ ರೈಟ್ ಕಂಡಿಕ್ಕೆ ನೀವು ಈ ಫಾರ್ಮನ್ನ ಯೂಸ್ ಮಾಡಬೇಕು. ಇಲ್ಲ ಅಂದ್ರೆ ಪೈಥಾಗೋರಸ್ ಹಾಕಿದ್ರು ಬರ್ತದೆ, ಬರಲ್ಲ ಅಂತಲ್ಲ. ಸ್ಲ್ಯಾಂಟ್ ರೈಟ್ ಕಂಡಿಕ್ಕೆ L = ರೂಟ್ ಆಫ್ H ಸ್ಕ್ವೇರ್ ಪ್ಲಸ್ R ಸ್ಕ್ವೇರ್ ಅಥವಾ L ಸ್ಕ್ವೇರ್ = H ಸ್ಕ್ವೇರ್ ಪ್ಲಸ್ R ಸ್ಕ್ವೇರ್. ಇದನ್ನು ಕೂಡ ನೀವೇನು ಮಾಡ್ಬೋದು, ಇನ್ ಕೇಸ್ ಅವನು ಹೆಚ್ಚಿನ ಕನ್ನಡಕ್ಕೆ ಹೇಳಿರ್ತಾನೆ ಅವಾಗ ನೀವು ಫಾರ್ಮುಲಾಸ್ ಆಲ್ಟರ್ ಮಾಡ್ಬೋದು. ಆಯ್ತಾ? ನೆಕ್ಸ್ಟ್ ಚೂಸ್ ಕರೆಕ್ಟ್ ಆನ್ಸರ್ ಹೋಗೋಣ. The formula that is find the lateral surface area means CSA of a cone. CSA of a cone ಕನ್ನಡಕ್ಕೆ ಅದು that is pi r ಅಲ್ಲ. ಓಕೆ. The curved surface area CSA of a cylinder. CSA of a cylinder formula ಯಾವುದು? That is 2 pi r h. Okay. The total surface area of a given circular cylinder having a radius. Total surface area of a given cylinder. Okay. TSA of a cylinder formula ಏನು? That is 2 pi r into r plus h. Okay. Next, the formula is to find the volume of a cylinder. Volume of a cylinder ಕನ್ನಡಕ್ಕೆ ವಾಲ್ಯೂಮ್ ಆಫ್ ಎ ಸಿಲಿಂಡರ್ ಕನ್ನಡಕ್ಕೆ ಫಾರ್ಮುಲಾ ಏನು? ದಟ್ ಈಸ್ ಇದು ವಾಲ್ಯೂಮ್ ಆಫ್ ಎ ಸಿಲಿಂಡರ್ ಇಸ್ ಈಕ್ವಲ್ ಟು ಪೈ ಆರ್ ಎಚ್. ಕರೆಕ್ಟಾ? ವಾಲ್ಯೂಮ್ ಆಫ್ ಎ ಸಿಲಿಂಡರ್ ದ ರಿಲೇಷನ್ ಅದಿದೆ, ಅದು 1/3 ಪೈ ಆರ್ ಸ್ಕ್ವೇರ್ ಎಚ್ ವಾಲ್ಯೂಮ್ ಆಫ್ ಎ ಕೋನ್. ಓಕೆ. ನೆಕ್ಸ್ಟ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಸ್ಲ್ಯಾಂಟ್ ಹೈಟ್ ಓಕೆ ಅಂಡ್ ರೇಡಿಯಸ್ ಆಫ್ ಎ ನೋಡಿ ಈಗ ಹೇಳಿದ ಫಾರ್ಮುಲಾ ದಟ್ ಈಸ್ L ಸ್ಕ್ವೇರ್ ಇಸ್ ಈಕ್ವಲ್ ಟು H ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ದಟ್ ಇಸ್ ವಾಟ್ ಟು ಐಡೆಂಟಿಫೈ ದ ಸ್ಲ್ಯಾಂಟ್ ಹೈಟ್ ಕಂಡಕ್ಕೆ. ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಅಂತೆ. ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಇಸ್ 44 ಅಂತೆ. ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಇಸ್ 44. ಓಕೆನಾ? 44 ಅಂದ್ರೆ ನೀವೇನ್ ಬರೀಬೇಕು? 2 pi r. ಕರೆಕ್ಟಾ? 2 pi r ಈಕ್ವಲ್ಸ್ ಟು 44 ಅಂತೆ. ಓಕೆನಾ? ನೆಕ್ಸ್ಟ್ ಹೈಟ್ ಕೊಟ್ಟಿದ್ದೇನೆ. ಹೈಟ್ ಇಸ್ ಈಕ್ವಲ್ ಟು 10. ದೆನ್ ವಾಟ್ ಇಸ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ? ಕರ್ವ್ಡ್ ಸರ್ಫೇಸ್ ಏರಿಯಾ ಕನ್ನಡಕ್ಕೆ ಫಾರ್ಮುಲಾ ಏನು? CSA ಆಫ್ ಎ ಸಿಲಿಂಡರ್. ಕರೆಕ್ಟಾ? CSA ಆಫ್ ಎ ಸಿಲಿಂಡರ್ ಇಸ್ ಈಕ್ವಲ್ ಟು 2 pi r h. ಓಕೆ. 2 pi r ಅಂದ್ರೆ ಎಷ್ಟು? 44. h ಅಂದ್ರೆ 10. ಕರೆಕ್ಟಾ? ಸೊ 440. ಓಕೆ. ನೋಡಿ ನೆಕ್ಸ್ಟ್ ಅದೇ ತರ ಸೇಮ್. ದಟ್ ಈಸ್ ಏರಿಯಾ ಆಫ್ ಸರ್ಕ್ಯುಲರ್ ಬೇಸ್ ಆಫ್ ಎ ಸಿಲಿಂಡರ್. ಬೇಸ್ ಆಫ್ ಎ ಸಿಲಿಂಡರ್ ದಟ್ ಈಸ್ ಓಕೆ. ಬೇಸ್ ಆಫ್ ಎ ಸಿಲಿಂಡರ್ ಯಾವ ಶೇಪ್ ಇರುತ್ತೆ? ಪೈ ಆರ್ ಸ್ಕ್ವೇರ್. ಸೊ ಪೈ ಆರ್ ಸ್ಕ್ವೇರ್. ರೈಟ್? ಪೈ ಆರ್ ಸ್ಕ್ವೇರ್. ಒಂದು ನಿಮಿಷ. ಒಂದು ಮಾರ್ಕ್ಸ್ ನೆಕ್ಸ್ಟ್. ಓಕೆ. ಪೈ ಆರ್ ಸ್ಕ್ವೇರ್ ಏರಿಯಾ ಆಫ್ ಎ ಓಕೆ ಪೈ ಆರ್ ಸ್ಕ್ವೇರ್ ಈಕ್ವಲ್ಸ್ ಟು 22. So height is equal to 10 ಅಂತ. Then volume of cylinder is equal to that is pi r square h. Pi r ಅಂದ್ರೆ 22 ನ into 10 ನ. So 220 ಆಯ್ತು. 220 is right answer. 220 yes. 220 centimeter cube. ಯಾಕೆ ಸ್ಕ್ವೇರ್ ವ್ಯಾಲ್ಯೂಮ್ ಕಂಡಿಡ್ತೀವಿ ಅದಕ್ಕೋಸ್ಕರ. The base the area of a okay. The base radius and height of a cylinder right circular cone is equal to the volume of a cylinder. So ಏನಂತೆ? So volume of a cylinder. So volume of a cylinder equals to volume of a cone ಅಂತೆ. Volume of a cylinder ಎಷ್ಟಿದೆ? That is 360 ಇದೆ. Equals to volume of a cone formula 1/3 pi r square h. pi r square h. Volume of a cylinder formula ಏನು? That is pi r square h. ಕರೆಕ್ಟಾ? ಸೊ ಈ ಪ್ಲೇಸ್ ಹಾಕಿ. ಸೊ 1/3 into 360. ಕರೆಕ್ಟಾ? 3 1s 3 2s 120 ನ. ಸೊ 120 is the right answer. ನೋಡಿ ಇಲ್ಲಿ ವ್ಯಾಲ್ಯೂಮ್ ಆಫ್ ಎ ಸಿಲಿಂಡರ್ ಇಸ್ 300. ದ ವ್ಯಾಲ್ಯೂಮ್ ಆಫ್ ಎ ಕೋನ್ ಇಸ್ ಹ್ಯಾವಿಂಗ್ ಎ ಸೇಮ್ ರೇಡಿಯಸ್ ಸೇಮ್ ಹೈಟ್ ಸೇಮ್. ಇದನ್ನ ನೀವು ಮಾಡಿ ಎಷ್ಟು ಬರುತ್ತೆ? 100 ಬರುತ್ತಾ? ಸೊ ಎಸ್ 100. ನೋಡಿ ನೆಕ್ಸ್ಟ್ ಈಗ ಹೋಗ್ಬೇಡ. ನೆಕ್ಸ್ಟ್ 1 ಮಾರ್ಕ್ಸ್ ಕ್ವಶನ್. ಸೊ ದ ರೇಡಿಯಸ್ ಆಫ್ ದಿ ಬೇಸ್ ಆಫ್ ಎ ಸ್ಲ್ಯಾಂಟ್ ಹೈಟ್ ನೋಡಿ ಆಫ್ ಎ ಕೋನ್ ಅಂತೆ. ಫಸ್ಟ್ ಒಂದು ಕೋನ್ ಡ್ರಾ ಮಾಡೋಣ. ಕೋನ್ ಓಕೆನಾ? ಇಲ್ಲಿ ರೇಡಿಯಸ್ ಕೊಟ್ಟಿದ್ದಾನೆ. ರೇಡಿಯಸ್ ಎಷ್ಟಿದೆಯಪ್ಪ? ರೇಡಿಯಸ್ ಇಸ್ 21. ಸೊ ಅಂಡ್ ದ ಬೇಸ್ ಓಕೆ ಸ್ಲ್ಯಾಂಟ್ ಹೈಟ್ ಕೊಟ್ಟಿದ್ದಾನೆ. L is equal to that is 35 ಇದೆ. ಸೊ ಫೈಂಡ್ ದ ಹೈಟ್ ಆಫ್ ಎ ಕೋನ್. ನೋಡಿ H ಕಂಡಿಡ್ಬೇಕಂತೆ. H ಕಂಡಿಡ್ಬೇಕಂತೆ. ಸ್ಲ್ಯಾಂಟ್ ಹೈಟ್ ಕೊಟ್ಟಾನೆ, ರೇಡಿಯಸ್ ಕೊಟ್ಟಾನೆ. ಸೊ ಏನ್ ಫಾರ್ಮುಲಾ? ದಟ್ ಈಸ್ L ಸ್ಕ್ವೇರ್ ಇಸ್ ಈಕ್ವಲ್ ಟು H ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಸೊ ನಿಮಗೆ H ಕಂಡಿಗೆ ಹೇಳಿದ್ದೀನಿ. ಸೊ H ಮಾತ್ರ ಉಳಿಸ್ಕೊಳ್ಳಿ, ಮಿಕ್ಕಿದೆಲ್ಲ ಕಳಿಸ್ಕೊಳ್ಳಿ. H ಸ್ಕ್ವೇರ್ ಇಸ್ ಈಕ್ವಲ್ ಟು ಸೊ ಏನಾಗುತ್ತೆ? L ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್. H ಸ್ಕ್ವೇರ್ ಇಸ್ ಈಕ್ವಲ್ ಟು L ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್. ಕರೆಕ್ಟಾ? ಸೊ ಈಗ ಇದಕ್ಕೆ ಫಾರ್ಮುಲಾ ಹಾಕಿ. H ಸ್ಕ್ವೇರ್ ಇಸ್ ಈಕ್ವಲ್ ಟು L ಅಂದ್ರೆ ಎಷ್ಟು? 35 ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಇಸ್ 21 ಸ್ಕ್ವೇರ್. ಏನಾಯ್ತು? ಸೊ H ಇಸ್ ಈಕ್ವಲ್ ಟು ರೂಟ್ ಆಫ್ 35 ಸ್ಕ್ವೇರ್ ಎಷ್ಟಾಗುತ್ತೆ? 35 ಸ್ಕ್ವೇರ್ ಇಸ್ 1225 ಮೈನಸ್ 21 ಸ್ಕ್ವೇರ್ ಇಸ್ 441. ಸೊ ಎರಡನ್ನು ಸಬ್ಟ್ರಾಕ್ಟ್ ಮಾಡಿ. ಎಷ್ಟಾಯ್ತು? ಎರಡನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ದಟ್ ಈಸ್ 4. ಸೊ 12 ಅಲ್ಲಿ 4 ಹೋದ್ರೆ 8 784.
784 h is equal to perfect score 784 is so 28. h is equal to 28. So 28 ಇದನ್ನ 2019 ಅಲ್ಲಿ ಕೇಳಿದೆ ಓಕೆನಾ. ಸೊ ನೆಕ್ಸ್ಟ್ ಒಂದು ಮಾರ್ಕ್ಸ್ ಕ್ವಶನ್ ಸಾರಿ 2 ಮಾರ್ಕ್ಸ್ ಕ್ವಶನ್. ವ್ಯಾಲ್ಯೂಮ್ ಆಫ್ ಎ ಕ್ಯೂಬ್ ಈಸ್ 64 ಅಂತೆ. ವ್ಯಾಲ್ಯೂಮ್ ಆಫ್ ಎ ಕ್ಯೂಬ್ ಫಾರ್ಮುಲಾ ಏನು, ದಟ್ ಈಸ್ ಎ ಕ್ಯೂಬ್ ಈಕ್ವಲ್ಸ್ ಟು 64 ಅಂತೆ. ಸೊ ಎ ಎಷ್ಟಾಯ್ತು, ಎ ಇಸ್ ಈಕ್ವಲ್ ಟು ಕ್ಯೂಬ್ ಟು ರೂಟ್ ಆಫ್ 64. ಸೊ ವಾಟ್ ಇಸ್ ದ ಪರ್ಫೆಕ್ಟ್ ಕ್ಯೂಬ್ ಫಾರ್ 64 ಇಸ್ 4. ಎ ಇಸ್ ಈಕ್ವಲ್ ಟು 4 ಬಂತು ಅಂದ್ರೆ ಯಾವ್ದು ಕ್ಯೂಬ್ದು ಸೈಡ್ ದಟ್ ಈಸ್ 4 4 4 4 ಇದೆ. ಓಕೆನಾ. ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ. TAC ಆಫ್ ಎ ಕ್ಯೂಬ್ ಏನು ಫಾರ್ಮುಲಾ, TAC ಆಫ್ ಎ ಕ್ಯೂಬ್ ಇಸ್ ಈಕ್ವಲ್ ಟು 6a ಸ್ಕ್ವೇರ್ 6 ಇಂಟು a is 4 ಸ್ಕ್ವೇರ್ is 16 ಇಂಟು 6 16 6 96. Next, the curved surface area of the right circular cylinder. Okay, curved surface area ante. Okay, CSA of a cylinder. CSA of a cylinder ಎಷ್ಟು ಕೊಟ್ಟಿದ್ದಾನೆ, CSA of a cylinder is equal to that is 2 pi RH 2 pi RH. ಓಕೆನಾ, 2 pi RH ಅದರಲ್ಲಿ ಎಷ್ಟು ಕೊಟ್ಟಿದ್ದಾನೆ, CSA of a cylinder is 440 equals to 2 into pi value is 22/7 into radius ಎಷ್ಟು ಕೊಟ್ಟಿದೆ, radius is 7. ಕರೆಕ್ಟಾ, radius is 7 ನೋಡಿ, radius is 7. ಫೈಂಡ್ ದ ವಾಲ್ಯೂಮ್ ಆಫ್ ಎ ಸಿಲಿಂಡರ್ ಕಡೆ ಬರುತ್ತೆ. ಈಗ ಇದನ್ನ ಸಾಲ್ವ್ ಮಾಡಿದಾಗ ನಮಗೆ ಹೈಟ್ ಬರುತ್ತೆ. ಈ ಹೈಟ್ ನ ತಗೊಂಡು ನಾವು ವಾಲ್ಯೂಮ್ ಆಫ್ ಎ ಸಿಲಿಂಡರ್ ಮಾಡೋಣ. ಓಕೆನಾ. ಸೊ 2 ಗೆಟ್ ಕ್ಯಾನ್ಸಲ್. ಸೊ ಏನು ಉಳಿತು 440. ಸೊ ಈ ಕಡೆ ಕಳ್ಸ್ಕೊಳ್ಳೋಣ 2 into 22. ಕರೆಕ್ಟಾ. ದಿಸ್ ಇಸ್ 11 2s 11 4s 2 20s ಹೋಯ್ತು, 2 10s ಹೋಯ್ತು. ಸೊ h is equal to 10 ಬಂತ, h is equal to 10. ಈಗ ವಾಲ್ಯೂಮ್ ಆಫ್ ಎ ಸಿಲಿಂಡರ್ ಹಾಕೋಣ. ವಾಲ್ಯೂಮ್ ಆಫ್ ಎ ಸಿಲಿಂಡರ್ is equal to ವಾಲ್ಯೂಮ್ ಆಫ್ ಎ ಸಿಲಿಂಡರ್ is equal to in formula that is pi r square h. ಕರೆಕ್ಟಾ. ಸೊ pi is 22/7 into radius ಎಷ್ಟಿದೆ, radius is 7. So radius is 7 into 7 h is 10. So 7 7 cancel. 7 2 the 14 154 ಆಯ್ತು. 154 into 10 that is 1540. ಕರೆಕ್ಟಾ. ಸೊ ದಿಸ್ ಇಸ್ ದ ವಾಲ್ಯೂಮ್ ಆಫ್ ಎ ಸಿಲಿಂಡರ್. ವಾಲ್ಯೂಮ್ ಆಫ್ ಎ ಸಿಲಿಂಡರ್ is equal to 1540. ಅರ್ಥ ಆಯ್ತಾ. ಸೊ ಇದನ್ನ ನೋಡಿ 2020 ಮಾಡೋ ಪೇಪರ್ಲ್ಲಿ ಕೇಳಿದ್ದೀನಿ. ಎಲ್ಲ ಕ್ವಶನ್ಸ್ಗಳು ಪ್ರೀವಿಯಸ್ ಇಯರ್ ಮಾಡೋ ಪೇಪರ್ ಏನ್ ಕೇಳಿದ್ರೆ ಅದನ್ನೇ ತಗೊಂಡಿದ್ದೀನಿ, ಯಾಕಂದ್ರೆ ನಿಮ್ಗೆ ಅರ್ಥ ಆಗೋ ಕಾನ್ಸೆಪ್ಟ್ ಅದಕ್ಕೋಸ್ಕರ. ಸೊ ದ ವ್ಯಾಲ್ಯೂಮ್ ಆಫ್ ಎ ಸಾಲಿಡ್ 1 marks 2 marks starting. Okay, volume of a solid cylinder. Okay, cylinder is 2156 ante. Okay, volume of a cylinder ಕೊಟ್ಬಿಟ್ಟಿದ್ದಾನೆ. So volume of a cylinder is equal to 2156 ante. Okay na. Next, cylinder is height ಕೊಟ್ಟಿದ್ದಾನೆ ನೋಡಿ. height is 14 centimeter. Find the curved surface area. So height ಕೊಟ್ಟಿದ್ದಾನೆ, height is 14. ಮತ್ತೆ ಏನು ಕಳಬೇಕಾದ್ರೆ CSA ಕಳಬೇಕಾದ್ರೆ CSA ಆಫ್ ಎ ಸಿಲಿಂಡರ್. ಓಕೆನಾ. ಸೊ ಈಗ ಹಾಕೋಣ ವ್ಯಾಲ್ಯೂಮ್ ಆಫ್ ಎ ಸಿಲಿಂಡರ್ is equal to ಫಾರ್ಮುಲಾ ದಟ್ ಇಸ್ pi r square h. ಓಕೆ, ವ್ಯಾಲ್ಯೂಮ್ ಆಫ್ ಎ ಸಿಲಿಂಡರ್ ಕೊಟ್ಟಿದೆ 2156 equals to pi value is 22/7 into ರೇಡಿಯಸ್ ಎಷ್ಟಿದೆ, ರೇಡಿಯಸ್ನ ಗೊತ್ತಿಲ್ಲ, ರೇಡಿಯಸ್ ಇಂಟು h is 14. ಸೊ 7 ಇಂದ ಹೋಗುತ್ತೆ, 7 2s ಹೋಯ್ತಾ. ಸೊ ಈಗ ಕಡೆ ಕಳಿಸ್ಕೊಳ್ಳಿ. ಸೊ 2156 divided by 22 into 2. ಕರೆಕ್ಟಾ. ಈಗ 11 ಇಂದ ಹೋಗುತ್ತೆ, ಇದು 11 ಇಂದ ಹೋಗುತ್ತೆ. ಸೊ ಇರಲಿ. ಸೊ 2 10s ತಗೋಣ. ಸಾರಿ 2 20s 20. ಕರೆಕ್ಟಾ. 1 ಕ್ಯಾರಿನಾ. ಸೊ 2 7s 14, 1 ಕ್ಯಾರಿ 2 8s. ಕರೆಕ್ಟಾ. ಈಗ 11 ಇಂದ ಹೊಡೆಯೋಣ. 11 2s 11 9s 99. ಎಷ್ಟು ಉಳಿತು, 8 ಉಳಿತು. 11 8s. ಸೊ 2 4s 8, ನೆಕ್ಸ್ಟ್ 2 9s. ಕರೆಕ್ಟಾ. ಸೊ r square is equal to 49 ಬಂತು. ಸೊ r is equal to root 49. ಸೊ r is equal to 7. ಕರೆಕ್ಟಾ. ರೇಡಿಯಸ್ 7 ಬಂತು. ರೇಡಿಯಸ್ 7. ಹಿಂಗೆ ಏನು ಮಾಡ್ಬೇಕಂತ ಹಿಂಗೆ ಉತ್ತರ ಮಾಡಿ, ನೀವು ಹೆಂಗೆ ಕಲ್ತಿರ್ತೀರಿ ಅದರ ಪ್ರಾಕ್ಟೀಸ್ ಮಾಡಿ. ಓಕೆನಾ. ನೆಕ್ಸ್ಟ್ ಕರ್ವ್ಡ್ ಸರ್ಫೇಸ್ ಏರಿಯಾ ಕೇಳಿದ್ದೀನಿ. ಕರ್ವ್ಡ್ ಸರ್ಫೇಸ್ ಏರಿಯಾ CSA of a cylinder is equal to in formula that is 2 pi RH. ಕರೆಕ್ಟಾ. ಸೊ 2 into 22/7 into ರೇಡಿಯಸ್ ಎಷ್ಟಿದೆ, ರೇಡಿಯಸ್ ಬಂತು 7 ಬಂತ. 7 into height is 14. 7 7 cancel. ಸೊ 12 1 that is 44 into 14. 44 into 14. ಈಗ ಇದನ್ನು ಮಲ್ಟಿಪ್ಲೈ ಮಾಡೋಣ ಆನ್ಸರ್ ಬರ್ತದೆ. 14 4s how much? 14 4s is
56 5 ಕ್ಯಾರಿನ 14 4 56 56 plus 5 is 61 616 is the right answer. That CSF is cylinder. ಅರ್ಥ ಆಯ್ತಾ ಓಕೆ ನೆಕ್ಸ್ಟ್ ನೋಡಿ ಇದನ್ನ ಈಗ ನಾನು 4 ಮಾರ್ಕ್ಸ್ ಕ್ವಶನ್ ಹೋಗಿದೆ ನೋಡಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಕರೆಕ್ಟಾಗಿ ಓದ್ಕೋಬೇಕು ನೀವು ದ ಬಾಟಮ್ ಆಫ್ ಎ ಸಿಲಿಂಡರ್ ನೋಡಿ ಹೆಂಗ್ ಕೊಟ್ಟಿದ್ದೀನಿ ದ ಬಾಟಮ್ ಆಫ್ ಎ right circular cylindrical shape vessel as made from a metallic sheet it is closed by a cone shaped vessels as shown in the figure ನೋಡಿ ಒಂದು ಇದು ಏನು ಮೆಟಲ್ ಶೇಪ್ ಏನು ಅಥವಾ ಮೆಟಲ್ ಶೇಪ್ ಒಂದು ಗ್ಲಾಸ್ ಅನ್ಕೊಳ್ಳಿ ಗ್ಲಾಸ್ ಸಿಲಿಂಡ್ರಿಕಲ್ ಶೇಪ್ ಗ್ಲಾಸ್ ಇದೆ ಈ ಗ್ಲಾಸ್ ಅಲ್ಲಿ ಕೆಳಗಡೆ ಈ ಕೋನ್ ಶೇಪು ಏನಾಗಿದೆ ಒಳಗಡೆ ಇನ್ವರ್ಡ್ ಆಗಿದೆ ಅವಾಗ ವ್ಯಾಲ್ಯೂಮ್ ಏನಾಗುತ್ತೆ ಕಡಿಮೆ ಆಗುತ್ತಾನೆ ಈ ಜ್ಯೂಸ್ ಇರುತ್ತವಲ್ಲ ಕೆಳಗಡೆ ಒಳಗಡೆ ಇನ್ವರ್ಡ್ ಆಗಿದ್ರೆ ಅಲ್ಲಿ ಜ್ಯೂಸ್ ಹಿಡಿಯೋದು ಕಂಟೆಂಟ್ ಕಡಿಮೆ ಆಗುತ್ತೆ ಕರೆಕ್ಟಾ ಶೋನ್ ಇನ್ ಫಿಗರ್ ದ ರೇಡಿಯಸ್ ಆಫ್ ಎ ಸರ್ಕ್ಯುಲರ್ ಬೇಸ್ ಆಫ್ ಎ ಸಿಲಿಂಡರ್ ನೋಡಿ ಸರ್ಕ್ಯುಲರ್ ಬೇಸ್ ಸಿಲಿಂಡರ್ ಅಂಡ್ ರೇಡಿಯಸ್ ಆಫ್ ಎ ಸರ್ಕ್ಯುಲರ್ ಬೇಸ್ ಆಫ್ ದ ಕೋನ್ ಈಚ್ ಈಕ್ವಲ್ಸ್ ಟು 7 ಅಂತ ಹಂಗೆ ರೇಡಿಯಸ್ ಎಷ್ಟಾಯ್ತು ರೇಡಿಯಸ್ ಇಸ್ ಈಕ್ವಲ್ ರೇಡಿಯಸ್ ಇಸ್ 7 ಕರೆಕ್ಟಾ ಇಫ್ ದ ಹೈಟ್ ಆಫ್ ಎ ಸಿಲಿಂಡರ್ ಈಸ್ 20 ಅಂತೆ ಹೈಟ್ ಆಫ್ ಎ ಸಿಲಿಂಡರ್ ಈಸ್ 20 ಸೆಂಟಿಮೀಟರ್ ಕರೆಕ್ಟಾ ಸೊ ನೆಕ್ಸ್ಟ್ ಕೊಡ್ತೀನಿ ಹೈಟ್ ಆಫ್ ಎ ಕೋನ್ is 3 centimeter ante okay calculate the cost of milk is filled completely in this vessel so for the rupees of 20 rupees per liter ಎಷ್ಟು ಏನು ಹೀಗೆ ಕೇಳ್ಕೊಂಡಂತೆ ಫೈಂಡ್ ದ ಕಾಸ್ಟ್ ಎಷ್ಟು ರೂಪೀಸ್ ಆಗುತ್ತೆ ಓಕೆ ಇದರಲ್ಲಿರುವಂಥ ಮಿಲ್ಕಿಗೆ ಓಕೆನಾ ನೋಡೋಣ ಈಗ ನಾವೇನು ಮಾಡಬೇಕು ನೆಕ್ಸ್ಟ್ ವಾಲ್ಯೂಮ್ ಕರೆಕ್ಟಾ ಮಿಲ್ಕ್ ಹೊರಗಡೆ ಎಷ್ಟು ವ್ಯಾಲ್ಯೂಮ್ ಆಫ್ ಏನು ಏನು ತಗೊಳ್ಳೋಣ ಗ್ಲಾಸ್ ಅಂತ ತಗೊಳ್ಳೋಣ ಏನಾದ್ರು ವ್ಯಾಲ್ಯೂಮ್ ಆಫ್ ಎ ಗ್ಲಾಸ್ ಈಕ್ವಲ್ಸ್ ಟು ವ್ಯಾಲ್ಯೂಮ್ ಆಫ್ ಎ ಗ್ಲಾಸ್ ಕಂಡಕ್ಕೆ ಆ ಸಿಲಿಂಡರ್ ಅಲ್ಲಿ ಏನು ಆ ಟ್ರಯಾಂಗಲ್ ಅಲ್ಲ ಕೋನ್ ನ ಮೈನಸ್ ಮಾಡೋಣ ಕರೆಕ್ಟಾ ವ್ಯಾಲ್ಯೂಮ್ ಆಫ್ ಎ ಸಿಲಿಂಡರ್ ಮೈನಸ್ ವ್ಯಾಲ್ಯೂಮ್ ಆಫ್ ಎ ಕೋನ್ ಕರೆಕ್ಟಾ ನೀವು ಕರೆಕ್ಟಾಗಿ ಫಿಗರ್ನ ಅಬ್ಸರ್ವ್ ಮಾಡಿ ಪಿಕ್ಚರ್ನ ನೋಡಿ ಇಲ್ಲಿ ಈ ಏನು ಸಿಲಿಂಡರ್ ಏನಿದೆ ಈ ಸಿಲಿಂಡರ್ ಅಲ್ಲಿ ಒಳಗಡೆ ಮಿಲ್ಕ್ ಫಿಲ್ ಮಾಡ್ತಾ ಇದ್ರೆ ಬಟ್ ಈ ಟ್ರಯಾಂಗಲ್ ಒಳಗಡೆ ಇನ್ವರ್ಡ್ ಆಗಿರೋದ್ರಿಂದ ಮಿಲ್ಕ್ ಕಡಿಮೆ ಹಿಡಿಯುತ್ತೆ ಕರೆಕ್ಟಾ ಅದಕ್ಕೋಸ್ಕರ ವ್ಯಾಲ್ಯೂಮ್ ಆಫ್ ಎ ಸಿಲಿಂಡರ್ ಮೈನಸ್ ವ್ಯಾಲ್ಯೂಮ್ ಆಫ್ ಎ ಕೋನ್ ಅಷ್ಟು ಮಿಲ್ಕ್ ಹಿಡಿಯಲ್ಲ ಸೊ ಅದಕ್ಕೆ ಅದನ್ನು ಮೈನಸ್ ಮಾಡಿ ತೆಗೆದಿದ್ದೀವಿ ಈಗ ವ್ಯಾಲ್ಯೂಮ್ ಆಫ್ ಎ ಸಿಲಿಂಡರ್ ಕನ್ನಡಿಗೆ ಫಾರ್ಮುಲಾ ಏನಪ್ಪಾ ಪೈ ಆರ್ ಸ್ಕ್ವೇರ್ ಎಚ್ ಕರೆಕ್ಟಾ ಮೈನಸ್ 1/3 ಪೈ ಆರ್ ಸ್ಕ್ವೇರ್ ಎಚ್ ಕರೆಕ್ಟಾ ಈಗ ಎರಡು ಲೇನ್ ಕಾಮನ್ ತೆಗೆಬಹುದು ಪೈ ಆರ್ ಸ್ಕ್ವೇರ್ ಎಚ್ ಅಂದ್ಬಿಡಿ ಯಾಕಂದ್ರೆ ಹೈಟ್ ಆಫ್ ಎ ಸಿಲಿಂಡರ್ ಇಸ್ ಡಿಫ್ರೆಂಟ್ ಹೈಟ್ ಆಫ್ ಎ ಕೋನ್ ಇಸ್ ಡಿಫ್ರೆಂಟ್ ಸೊ ಹಂಗಾಗಿ ಯು ಕ್ಯಾನ್ ಟೇಕ್ ಕಾಮನ್ ಫಾರ್ ಪೈ ಆರ್ ಸ್ಕ್ವೇರ್ ಕರೆಕ್ಟಾ ಪೈ ಆರ್ ಸ್ಕ್ವೇರ್ ನ ಕಾಮನ್ ತೆಗೆದ್ರೆ ಸೊ ಏನು ಉಳಿಯುತ್ತೆ ನಮಗೆ ಎಚ್ ಮೈನಸ್ 1/3 ಇಂಟು ಎಚ್ ಉಳಿತು ಕರೆಕ್ಟಾ ಸೊ ಓಕೆನಾ ಸೊ ಈಗ ವ್ಯಾಲ್ಯೂಸ್ ಹಾಕೋಣ ಸೊ ಪೈ ವ್ಯಾಲ್ಯೂ ಇಸ್ 22/7 ಇಂಟು ರೇಡಿಯಸ್ ಎಷ್ಟಿದೆಯಪ್ಪ ರೇಡಿಯಸ್ ಇಸ್ 7 ರೇಡಿಯಸ್ 7 into 7 height of a cylinder is 20 height of a cylinder is 20 minus 1/3 into height of a cone is 3 correct so you got 3 get cancel 7 get cancel 7 2 is 14 154 into 20 minus 1 is 19 ಈಗ 19 into 154 ನ ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತೆ ಓಕೆ 19 4 how much 19 4 76 6 7 carry 19 5 95 that is 7 102 correct 102 so 10 carry 19 1 19 ಎಷ್ಟಾಯ್ತು 29 ಆಯ್ತಾ so 29 this is in what centimeter cube this is in centimeter cube ಈಗ ಇದನ್ನ ನಾವು ಏನು ಮಾಡಬೇಕು ಲೀಟರ್ ಕನ್ವರ್ಟ್ ಮಾಡಬೇಕು ಸೊ 1 ಸೆಂಟಿಮೀಟರ್ ಈಗ ಎಷ್ಟಿದೆ ನೋಡಿ ಲೀಟರ್ಗೆ ಫಾರ್ ಲೀಟರ್ ಕನ್ವರ್ಟ್ ಮಾಡಿದ್ರೆ ದಟ್ ಈಸ್ 2926 ಡಿವೈಡ್ ಬೈ 1000 2926 ಡಿವೈಡ್ ಬೈ 1000 ಯಾಕಂದ್ರೆ 1 ಸೆಂಟಿಮೀಟರ್ ಕ್ಯೂಬ್ ಇಸ್ ಈಕ್ವಲ್ ಟು 1000 ಲೀಟರ್ಸ್ ಕರೆಕ್ಟಾ ಸೊ ಈಗ ಎಷ್ಟು ಪಾಯಿಂಟ್ ಜೀರೋಸ್ ಇದೆ 3 zeros ಸೊ ಅದು ಪಾಯಿಂಟ್ಗಳು ಅಷ್ಟು ಮೂವ್ ಮಾಡಿ ಎಷ್ಟು ಸಾಕು ದಟ್ ಈಸ್ 2.926 ಲೀಟರ್ಸ್ 2.926 ಆಗುತ್ತೆ ಲೀಟರ್ಸ್ ಈಗ ಕಾಸ್ಟ್ ಆಫ್ ಎ ಮಿಲ್ಕ್ ಕಂಡುಹಿಡಬೇಕಲ್ಲ ಕಾಸ್ಟ್ ಆಫ್ ಎ ಮಿಲ್ಕ್ ದಟ್ ಈಸ್ ದ ಕಾಸ್ಟ್ ಆಫ್ ಎ ಮಿಲ್ಕ್ ಇಸ್ ಈಕ್ವಲ್ ಟು 2926 ಇಂಟು 1 ಲೀಟರ್ಗೆ ಎಷ್ಟು ದಟ್ ಈಸ್ 20 ಅಪರ್ ಲೀಟರ್ ಎಷ್ಟು 20 ಓಕೆ ಈಗ ಮಲ್ಟಿಪ್ಲೈ ಮಾಡೋಣ ದಟ್ ಈಸ್ ನೋಡಿ ಓಕೆ 29.26 ಇಂಟು 2 ಸೊ 1 0 ಇರೋದ್ರಿಂದ ಪಾಯಿಂಟ್ ಮೂವ್ ಮಾಡ್ಕೊಂಡು ಈಗ ಮಲ್ಟಿಪ್ಲೈ ಮಾಡಿ 6 2 12 1 ಕ್ಯಾರಿ ಸೊ 4 1 5 ಸೊ ನೆಕ್ಸ್ಟ್ ಪಾಯಿಂಟ್
ಸೊ 9 2 18 1 ಕ್ಯಾರಿ ಸೊ 4 5 5852 rupees 58.52 ಪೈಸೆ ಆಗುತ್ತೆ ಕರೆಕ್ಟಾ ದಟ್ ಇಸ್ ಅ ಕಾಸ್ಟ್ ಆಫ್ ಮಿಲ್ಕ್ ನೆಕ್ಸ್ಟ್ ಇದು ಅಷ್ಟೇ ನೋಡಿ ನೀವು ಇದೇ ತರ ಪ್ರಾಬ್ಲಮ್ ನೀವು ಮಾಡಿ ದ ಮೆಡಿಕಲ್ ಕ್ಯಾಪ್ಸೂಲ್ ಎಸ್ ಶೇಪ್ ಆಫ್ ಸಿಲಿಂಡರ್ ಇದೆಯಂತೆ ಸಿಲಿಂಡರ್ ಸೊ ಅಂಡ್ ವಿತ್ ಎಮಿಸ್ಪಿಯರ್ ಸ್ಟ್ರಕ್ ಈಚ್ ಸೈಡ್ ಎರಡೂ ಕಡೆ ಎಮಿಸ್ಪಿಯರ್ ಸ್ಟ್ರಕ್ ಆಗಿದೆ ಸೊ ಈಗ ಟೋಟಲ್ ಲೆಂತ್ ಈಸ್ ನೋಡಿ ಟೋಟಲ್ ಲೆಂತ್ ಆಫ್ ದಿ ಎಂಟೈರ್ ಕ್ಯಾಪ್ಸೂಲ್ ಇಸ್ 14 ಅಂತೆ 14 ಮತ್ತೆ ಡಯಾಮೀಟರ್ ಕೊಟ್ಟಿದ್ದಾನೆ ಡಯಾಮೀಟರ್ ಇಸ್ ಏನು ವಾಟ್ ಇಸ್ 5 ಇದೆ ಅಂತೆ 5 ಅಂದ್ರೆ ರೇಡಿಯಸ್ ಎಷ್ಟಾಗುತ್ತೆ ನೋಡಿ ಡಯಾಮೀಟರ್ ಈಸ್ ಈಕ್ವಲ್ ಟು 5 ರೇಡಿಯಸ್ ಎಷ್ಟಾಯ್ತಪ್ಪ ರೇಡಿಯಸ್ ಇಸ್ ದಟ್ ಇಸ್ 2.5 5/2 ಅಂದ್ರೆ 2.5 ಬರ್ತದೆ ಕರೆಕ್ಟಾ ಅವಾಗ ಸೊ ಇಲ್ಲಿಂದ ಇಲ್ಲಿಗೆ ರೇಡಿಯಸ್ 2.5 ಆದ್ರೆ ಸೊ ಎಮಿಸ್ಫಿಯರ್ ಆಗಿರೋದ್ರಿಂದ ಇಲ್ಲಿ ಎಷ್ಟಾಗಿರುತ್ತೆ ಹೈಟ್ ಕೂಡ 2.5 ಆಗಿರುತ್ತೆ ಸೊ ಇಲ್ಲಿ ಹೈಟ್ ಕೂಡ ಎಷ್ಟಾಗಿರುತ್ತೆ 2.5 ಆಗಿರುತ್ತೆ ಸೊ ಈಗ ಹೈಟ್ ಆಫ್ ಎ ಕ್ಯಾಪ್ಸೂಲ್ ಹೈಟ್ ಆಫ್ ಎ ಸಿಲಿಂಡರ್ ಎಷ್ಟಾಗಿರುತ್ತೆ ನೋಡಿ ಹೈಟ್ ಆಫ್ ಎ ಸಿಲಿಂಡರ್ ಈಸ್ ಈಕ್ವಲ್ ಟು ಏನು ಎರಡು ಎಮಿಸ್ಫಿಯರ್ ನ ಕಳೆದ್ರೆ ಸಾಕು ನಮಗೆ ಕರೆಕ್ಟಾ ಎರಡು ಎಮಿಸ್ಫಿಯರ್ ಎಷ್ಟಾಯ್ತು 14 ಅಲ್ಲಿ ಎರಡು ಎಮಿಸ್ಫಿಯರ್ 5 14 5 9 ದಟ್ ಈಸ್ ವಾಟ್ ಹೈಟ್ ಆಫ್ ಎ ಸಿಲಿಂಡರ್ ಬರ್ತದೆ ಕರೆಕ್ಟಾ ಹೈಟ್ ಆಫ್ ಎ ಸಿಲಿಂಡರ್ ಇಲ್ಲಿ ಕಂಡುಬೇಕಾದ್ರೆ ಏನಂತೆ ಫೈಂಡ್ ದ ಸರ್ಫೇಸ್ ಏರಿಯಾ ಹೆಂಗ್ ಕಂಡುಬೇಕಂತೆ ನೋಡಿ ಸರ್ಫೇಸ್ ಏರಿಯಾ ದಟ್ ಈಸ್ surface area equals to CSA of a cylinder plus two hemispheres ಇದನ್ನ ಫಾರ್ಮುಲಾ ಸಾಲ್ವ್ ಮಾಡಿ ಆಯ್ತಾ ಸೇಮ್ ಅದೇ ತರನೇ ನೆಕ್ಸ್ಟ್ ನೋಡಿ ಇದು ಅಷ್ಟೇ ಸೇಮು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ ನೋಡಿ ಕ್ವಶನ್ ಓದ್ತೀನಿ ಸಾಲಿಡ್ ಆಸ್ ಶೇಪ್ ಆಫ್ ದಿ ಕೋನ್ ವಿಚ್ ಇಸ್ ಪ್ಲೇಸ್ ಇನ್ ದ ಸಿಲಿಂಡರ್ ನೋಡಿ ಒಂದು ಕೋನು ಸಿಲಿಂಡರ್ ಮೇಲೆ ಇದೆ ಸೊ ಹೈಟ್ ಆಫ್ ಎ ಸಿಲಿಂಡರ್ ನ ಕೊಟ್ಟಿದ್ದಾರೆ ಸೊ ರೇಡಿಯಸ್ ಆಫ್ ಬೋತ್ ಸಿಲಿಂಡರ್ ಅಂಡ್ ಕೋನ್ ಆರ್ ಈಕ್ವಲ್ ಟು 5 ಅಂತೆ ಸೊ ರೇಡಿಯಸ್ ಕೊಟ್ಟಿದ್ದಾರೆ ರೇಡಿಯಸ್ ಇಸ್ ಈಕ್ವಲ್ ಟು 5 ಅಂತೆ ಓಕೆನಾ ಇಫ್ ದ ಹೈಟ್ ಆಫ್ ಎ ಸಿಲಿಂಡರ್ ಈಸ್ 11 ಅಂತೆ ಹೈಟ್ ಆಫ್ ಸಿಲಿಂಡರ್ ಕೊಟ್ಟಿದ್ದಾನೆ ಮತ್ತೆ ಟೋಟಲ್ ಹೈಟ್ ನ ಕೊಟ್ಟಿದ್ದಾನೆ ಸೊ 11 ಅಲ್ಲಿ 23 ಹೋದ್ರೆ ಎಷ್ಟು ಉಳಿತು ದಟ್ ಈಸ್ 12 is the height of a cone. Height of a cone is 12. So radius 5 ಇದೆ ಸ್ಲಾಂಟ್ ಹೈಟ್ ನ ಮಾಡ್ಕೊಳ್ಳಿ ಎಲ್ ಕಂಡಿಟ್ಕೊಳ್ಳಿ ಎಲ್ ಬಂದು ಹೋಗ್ಬಿಡುತ್ತೆ ನೆಕ್ಸ್ಟ್ ಏನ್ ಕಂಡುಹಿಡಿಯಬೇಕು ದೆನ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ CSA ಕಂಡುಹಿಡಿಯಬೇಕು ಮತ್ತೆ ವಾಲ್ಯೂಮ್ ಕಂಡುಹಿಡಿಯಬೇಕು ಕರೆಕ್ಟಾ ಇದು ನೋಡಿ 2024 ಕೇಳಿದೆ ಮಾಡಿದೆ ನೀವು ನೆಕ್ಸ್ಟ್ ಇದು ಅಷ್ಟೇ ಸೇಮ್ ಅಂದ್ರೆ 2023 ಕೇಳಿದ್ದೇನೆ ಸೊ ಈ ತರ ಬರುತ್ತಾ ಅವೇ ಬರುತ್ತೆ ಅಂದ್ರೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು ನೀವು ನೋಡಿ ಸಾಲಿಡ್ ನೋಡಿ ದ ವುಡನ್ ಸಾಲಿಡ್ ಟಾಯ್ ಇಸ್ ಮೌಂಟೆಡ್ ಆನ್ ದಿ ಕೋನ್ ಸರ್ಕ್ಯುಲರ್ ಬೇಸ್ ದ ಹೆಮಿಸ್ಫಿಯರ್ ಶೋನ್ ಇನ್ ದ ಫಿಗರ್ ಈಗ ಇಲ್ಲಿ ಸರ್ಕಲ್ ಕೊಟ್ಟಿದ್ದೇನೆ ಏರಿಯಾ ಆಫ್ ಸರ್ಕ್ಯುಲರ್ ಬೇಸ್ ಇಸ್ ಏನು ಫಾರ್ ಫಾರ್ಮುಲಾ ಏರಿಯಾ ಆಫ್ ಸರ್ಕ್ಯುಲರ್ ಬೇಸ್ ದಟ್ ಇಸ್ ಪೈ ಆರ್ ಸ್ಕ್ವೇರ್ ಈಕ್ವಲ್ಸ್ ಟು 338.51 ಸೊ ಇನ್ನೇನು ಕೊಟ್ಟಿದ್ದೇನೆ ರೇಡಿಯಸ್ ಕೊಟ್ಟಿದ್ದಾನ ಓಕೆ ಸೊ ಇದನ್ನ ತಗೊಂಡು ರೇಡಿಯಸ್ ನ ಕಂಡುಹಿಡಿಯಬೇಕು 22/7 ನೋಡಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ದಟ್ ಈಸ್ 38.5 into 7 divided by 22 ಆಯ್ತು ಕರೆಕ್ಟಾ 11 2s 11 3s 33 11 5s ಕರೆಕ್ಟಾ ಸೊ ಈಗ 7 ಇಂದ 2 ಇಂದ ಹೊಡೆದಾಕನ 2 ಸೊ 2 2s 2 1s 2 1 carry so point that is 2 7s 2 5s so that is r square is equal to 7 5 35 3 carry 7 5 35 3 carry 7 7 49 52 na 52 5 carry 7 on 7 plus 5 is 12 so radius r square is equal to root of 12.25 correct so 1 to 25 perfect square yavadappa ಅಂದ್ರೆ that is 35 so pointer ಇಂದ 3.5 so radius is equal to 3.5 ಬಂತು ಈಗ ಈ ರೇಡಿಯಸ್ ನ ತಗೊಂಡು ನೀವೇನು ನೋಡಬೇಕು ನೋಡಿ ರೇಡಿಯಸ್ ಇಲ್ಲಿಂದ ಇಲ್ಲಿಗೆ 3.5 ಇದೆ ಅಂತೆ ಸೊ ಹಾಗಾದ್ರೆ ಹೈಟ್ ಆಫ್ ಎ ಹೆಮಿಸ್ಫಿಯರ್ ಎಷ್ಟಾಗುತ್ತೆ 3.5 ಟೋಟಲ್ ಹೈಟ್ ಕೊಟ್ಟಿದ್ದಾನೆ ಟೋಟಲ್ ಹೈಟ್ ಆಫ್ ಹಾಗಾದ್ರೆ ಹೈಟ್ ಆಫ್ ಎ ಕೋನ್ ಎಷ್ಟು ಬರುತ್ತೆ ಹೈಟ್ ಆಫ್ ಎ ಕೋನ್ ಇಸ್ 12 ಸೊ ಹೈಟ್ ಮತ್ತೆ ರೇಡಿಯಸ್ ತಗೊಂಡು ಸ್ಲಾಂಟ್ ಹೈಟ್ ನ ಮಾಡಿ ಸ್ಲಾಂಟ್ ಹೈಟ್ ಅವಾಗ ಎಲ್ ಬರುತ್ತೆ ಆಗ ನೆಕ್ಸ್ಟ್ CSA ಮಾಡಿ ನೆಕ್ಸ್ಟ್ ವ್ಯಾಲ್ಯೂಮ್ ಮಾಡಿ ಅಷ್ಟೇ ಮುಗಿತು ದಟ್ ಏನು ಸರ್ಫೇಸ್ ಏರಿಯಾ ಆಫ್ ಎ CSA ಕೋನು ಮತ್ತೆ CSA ಎಮಿಸ್ಫಿಯರ್ ನ ಮಾಡಿ ಬರುತ್ತೆ ನೆಕ್ಸ್ಟ್ ವ್ಯಾಲ್ಯೂಮ್ ಆಫ್ ಎ ಕೋನು ಪ್ಲಸ್ ವ್ಯಾಲ್ಯೂಮ್ ಆಫ್ ಎಮಿಸ್ಫಿಯರ್ ಮಾಡಿ ದಟ್ ಇಸ್ ಟೋಟಲ್ ವ್ಯಾಲ್ಯೂಮ್ ಆಫ್ ಎ ಟೈ ಬರುತ್ತೆ ಅರ್ಥ ಆಯ್ತಾ ಸೊ ಎಲ್ಲ ನಾನೇ ಮಾಡಬೇಡ ನೀವು ಮಾಡಬೇಕು ಪ್ರಾಬ್ಲಮ್ಗಳನ್ನ ಪಾಸ್ ಮಾಡ್ಕೊಂಡು ನೆಕ್ಸ್ಟ್ ಇದು ಅಷ್ಟೇ ನೋಡಿ ಈ ಕ್ವಶನ್ ನೀವೇ ಮಾಡಿ ನಾನು 24 ಕೇಳಿದೆ ಟೆಸ್ಟ್ ಟ್ಯೂಬ್ ಇಸ್ ಮೇಡ್ cylindrical and hemisphere as shown in the figure the diameter of hemisphere is 3.5 ಅಂತೆ diameter of hemisphere ನೋಡಿ ಇಲ್ಲಿ ಅಷ್ಟೇ 3.5 ಇರುತ್ತೆ 3.5
ಇಲ್ಲಿ ಎಷ್ಟು ಇರುತ್ತೆ 3.5 ಇರುತ್ತೆ. ದ ಟೋಟಲ್ ಹೈಟ್ ಆಫ್ ಎ ಟೆಸ್ಟ್ ಟ್ಯೂಬ್, ಒಂದು ಕಂಪ್ಲೀಟ್ ಹೈಟು ಅಷ್ಟು ಕೊಟ್ಟಿದ್ದಾನೆ, ಎಷ್ಟು 17.5. ಹಾಗಾದ್ರೆ ನೀವು ಮಾಡ್ಬೇಕಾದ್ರೆ ನೀವು ಹೈಟ್ ಆಫ್ ಎ ಸಿಲಿಂಡರ್ ಈಕ್ವಲ್ಸ್ ಟು 17.5 ಮೈನಸ್ 3.5 ಸಬ್ಟ್ರಾಕ್ಟ್ ಮಾಡಿ, ನಿಮಗೆ ಹೈಟ್ ಆಫ್ ಎ ಸಿಲಿಂಡರ್ ಬರ್ತದೆ. ದೆನ್ ಫೈಂಡ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಟೆಸ್ಟ್ ಟ್ಯೂಬ್. ಕರ್ವ್ಡ್ ಸರ್ಫೇಸ್ ಏರಿಯಾ అంటే CSF ಯಾವುದು ಹೆಮಿಸ್ಪಿಯರ್ ಪ್ಲಸ್ CSA ಆಫ್ ಎ ಸಿಲಿಂಡರ್ ಮಾಡಿ ಬರ್ತದೆ. ಕಂಪ್ಲೀಟ್ಲಿ ಫಿಲ್ಡ್ ದ hemispherical part. Okay, curved surface area of the test tube and quality of the solution that could be the completely filled in the hemisphere. Okay, volume ಕಂಡುಹಿಡಿಯಬೇಕು. Next volume ಕಂಡುಹಿಡಿಯಬೇಕು, volume. ಓಕೆನಾ. Next, what is the volume of a cylinder is equal to the 5 times the volume of a cone ante. Volume of a cylinder equals to 5 times the volume of a cone ante, volume of a cone. ಸೊ ಇಲ್ಲಿ ಏನು ಕೊಟ್ಟಿದ್ದಾನೆ, ರೇಡಿಯಸ್ ಅಂಡ್ ಸ್ಲಾಂಟ್ ಹೈಟ್ ಕೊಟ್ಟಿದ್ದಾನೆ. ರೇಡಿಯಸ್ ಮತ್ತು ಸ್ಲಾಂಟ್ ಹೈಟ್, ರೇಡಿಯಸ್ ಇಸ್ 7. ಸೊ ರೇಡಿಯಸ್ ಇಸ್ 7, ಸ್ಲಾಂಟ್ ಹೈಟ್ ಎಷ್ಟಿದೆ, L is equal to 25. ಸೊ ನೆಕ್ಸ್ಟ್, ಇಫ್ ದ ರೇಡಿಯಸ್ ಆಫ್ ಎ ಸರ್ಕ್ಯುಲರ್ ಬೇಸ್ ಆಫ್ ದಿ ಸಿಲಿಂಡರ್ ಇಸ್ 14 ಅಂತೆ. ರೇಡಿಯಸ್ ಆಫ್ ಎ ಸರ್ಕ್ಯುಲರ್ ಬೇಸ್ ಸಿಲಿಂಡರ್, ಸೊ ದಟ್ ಈಸ್ ಅದನ್ನ ಯೂಸ್ ಮಾಡ್ಕೊಂಡು ನೀವು ಏನ್ಬೋದು ಆರ್ನ ಕಂಡುಹಿಡಿಯಬಹುದು. ಆರ್ನ ಕೊಟ್ಟಿದ್ದಾನೆ, ರೇಡಿಯಸ್ ಕೊಟ್ಟಿದ್ದಾನೆ, ಕರೆಕ್ಟಾ. ಸೊ 14 ಸೆಂಟಿಮೀಟರ್. ದೆನ್ ಫೈಂಡ್ ದ ವ್ಯಾಲ್ಯೂಮ್. ನೋಡಿ, ಫೈಂಡ್ ದ ವ್ಯಾಲ್ಯೂಮ್ ಅಂತೆ, ವ್ಯಾಲ್ಯೂಮ್ ಮತ್ತೆ ಕರ್ವ್ಡ್ ಸರ್ಫೇಸ್ ಏರಿಯಾನ ಕಂಡುಹಿಡಿಯಬೇಕು ನೀವು. ಇದನ್ನ ನೀವೇ ಮಾಡಿ, ಆಯ್ತಾ. ನೆಕ್ಸ್ಟ್ ನೋಡಿ, ಅಪ್ಲಿಕೇಶನ್ ಕ್ವಶನ್ಸ್ ಏನೇನು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಬರುತ್ತೆ ಅನ್ನೋದು ನಾನು ಇದು ಹಾಕಿದ್ದೀನಿ, ಅಪ್ಲಿಕೇಶನ್ ಕ್ವಶನ್ಸ್ ಅಂತ. ಸೊ ಹೌ ಮೆನಿ ಕ್ಯೂಬಿಕ್ ಮೀಟರ್ಸ್ ಆಫ್ ಅರ್ತ್ ಕ್ಯಾನ್ ಬಿ ಡಗ್ ಔಟ್ ಫ್ರಮ್ ದಿ ವೆಲ್ ಎಸ್ 28 ಮೀಟರ್ ಡೀಪ್ ಅಂಡ್ 2.8 ಮೀಟರ್ ಇನ್ ದ ಡಯಾಮೀಟರ್. ನೋಡಿದ್ರ ಆನ್ಸರ್ ಕೂಡ ಎಷ್ಟು ಬರುತ್ತೆ ಅಂತ ಬರ್ದಿದ್ದೀನಿ. ಸೊ ಇದು ಎಷ್ಟು ಕ್ವಶನ್ ಹಾಕಿದ್ದೀನಿ, ದಟ್ ಇಸ್ ನಿಯರ್ಲಿ ಐ ಹ್ಯಾವ್ ಪುಟ್ 6 ಕ್ವಶನ್ಸ್. ವಿಡಿಯೋನ ಪಾಸ್ ಮಾಡಿ ನೋಡಿ ಪ್ರಾಕ್ಟೀಸ್ ಮಾಡಿ, ಆಯ್ತಾ. ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ನಿಮಗೆಲ್ಲ ಗೊತ್ತಿದೆ. ಮೀನ್ ಅಂದ್ರೆ ದ ಅಬ್ಸರ್ವೇಷನ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್, ಟೋಟಲ್ ಅಬ್ಸರ್ವೇಷನ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್. ದಟ್ ಈಸ್ ಫಾರ್ಮುಲಾ ನಿಮ್ಗೆ ಗೊತ್ತಿದೆ. ಮೋಡ್ ಅಂದ್ರೆ ಏನಿಲ್ಲ, ಅಬ್ಸರ್ವೇಷನ್ ನೀವು ಏನ್ ಮಾಡಬೇಕು, ಫಸ್ಟ್ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ. ಮೋಡ್ ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟು ಜಾಸ್ತಿ ನಂಬರ್ ಯಾವ್ದು ರಿಪೀಟ್ ಆಗುತ್ತೆ, ದಟ್ ಇಸ್ ಎ ಮೋಡ್. ಮೀಡಿಯನ್ ಅಂದ್ರೆ ಫಸ್ಟ್ ಕೊಟ್ಟಿರೋ ನಂಬರ್ಸ್ಗಳನ್ನ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಆರ್ಡರ್ ಅರೇಂಜ್ ಮಾಡಿ, ದಟ್ ಇಸ್ ಮಿಡಲ್ ಮೋಸ್ಟ್ ಅಬ್ಸರ್ವೇಷನ್. ಮಿಡಲ್ ಇರೋದು ಮೋಸ್ಟ್ ಅಬ್ಸರ್ವೇಷನ್ ನಾವು ಏನು ಕರಿತೀವಿ, ದಟ್ ಇಸ್ ಮೀಡಿಯನ್ ಅಂತ ಕರಿತೀವಿ. ಇದು ನೋಡಿ ಎಂಪ್ಯಾರಿಕಲ್ ರಿಲೇಶನ್ಶಿಪ್ ಇದೆಯಲ್ಲ, ಇದು ಪಕ್ಕ ಕೇಳ್ತಾನೆ ಎಕ್ಸಾಮ್ ಅಲ್ಲಿ 1 ಮಾರ್ಕ್ಸಿಗೆ. ದಟ್ ಇಸ್ 3 ಮೀಡಿಯನ್ ಇಸ್ ಈಕ್ವಲ್ ಟು 1 ಮೋಡ್ ಪ್ಲಸ್ 2 ಮೀನ್. ಇದು ಪಕ್ಕ ಕ್ವಶನ್. ಈಗ 1 ಮಾರ್ಕ್ಸ್ ಕ್ವಶನ್ ಅಲ್ಲಿ ನಿಮಗೆ ಇದನ್ನ ನಾನು ನಿಮಗೆ ಅನ್ಗ್ರೂಪ್ ಡಾಟಾದಲ್ಲಿ ಮೀನ್ ಮಾಡೋದಕ್ಕೆ, ಮೋಡ್ ಮಾಡೋದಕ್ಕೆ ಮತ್ತೆ ಮೀಡಿಯನ್ ಮಾಡೋದಕ್ಕೆ. ಫಸ್ಟ್ ನೋಡಿ, ಇದನ್ನ ಮೀನ್ ಮಾಡೋಣ. ಮೀನ್ ಮಾಡ್ಬೇಕಾದ್ರೆ ಫಸ್ಟ್ ಏನ್ ಮಾಡ್ಬೇಕು, ಎಲ್ಲನೂ ಕೂಡಿಸ್ಕೋಬೇಕು. 7 ಪ್ಲಸ್ 8 ಪ್ಲಸ್ 9 ಡಿವೈಡ್ ಬೈ ಎಷ್ಟು ನಂಬರ್ ಇದು, ಸೊ 2 4 6 7 ಆಯ್ತಾ, 7. ಸೊ ಟೋಟಲ್ ಮಾಡ್ಕೊಳ್ಳಿ ಎಲ್ಲನೂ ಎಷ್ಟಾಯ್ತು, ದಟ್ ಈಸ್ 12 13 ಪ್ಲಸ್ 5 is 18 ಪ್ಲಸ್ 25 33 ಪ್ಲಸ್ 9 72 ಕರೆಕ್ಟಾ, 72. ಓಕೆ, ಟೋಟಲ್ ಎಷ್ಟಾಯ್ತು, ಟೋಟಲ್ ಇಸ್ 42 ಕರೆಕ್ಟಾ. ಟೋಟಲ್ ಇಸ್ 42 ಡಿವೈಡ್ ಬೈ 7, ದಟ್ ಈಸ್ 7 6. ದಿಸ್ ಈಸ್ ಮೀನ್ ಕರೆಕ್ಟಾ. ಈಗ ಮೋಡ್ ಮಾಡೋಣ. ಮೋಡ್ ಅಂದ್ರೆ ಈ ಕೊಟ್ಟಿರೋ ಈಕ್ವೇಶನ್ ಕರೆಕ್ಟಾ ನೋಡಿ, ಯಾವುದು ಜಾಸ್ತಿ ಸಲ ರಿಪೀಟ್ ಆಗಿದೆ, ಇಲ್ಲಿ ತುಂಬಾ ಸಲ ರಿಪೀಟ್ ಆಗಿರೋದು 7 ಇಸ್ ದ ಮೋಡ್, ಕರೆಕ್ಟಾ. 7 ಇಸ್ ದ ಮೋಡ್. ಅದೇ ಮೀಡಿಯನ್ ಆದ್ರೆ ಫಸ್ಟ್ ಅದನ್ನ ಇನ್ಕ್ರೀಸಿಂಗ್ ಆರ್ಡರ್ ಬರ್ಕೊಳ್ಳಿ. ಮೀಡಿಯನ್ ಇನ್ಕ್ರೀಸಿಂಗ್ ಆರ್ಡರ್ ಬರ್ಕೊಂಡ್ರೆ ದಟ್ ಈಸ್ ಫಸ್ಟ್ 0, ನೆಕ್ಸ್ಟ್ 5, ನೆಕ್ಸ್ಟ್ 6, ನೆಕ್ಸ್ಟ್ 7, 8, 9. ಇದರಲ್ಲಿ ಮಿಡಲ್ ಯಾವ್ದು ಬರುತ್ತೆ ನೋಡಿ, 3 ಈ ಕಡೆ 3 ಮಿಡಲ್, ಇಲ್ಲಿಗೆ 4. ಸರಿ. ಓಕೆ, ಈ ಕಡೆ 3 ಈ ಕಡೆ 3 ಕರೆಕ್ಟಾ. ಸೊ 7 ಇಸ್ ದ ಮೀಡಿಯನ್. ಮಿಡಲ್ ಟರ್ಮ್ ಇಸ್ 7. ಓಕೆ, ಇದೇ ನಿಮ್ಗೆಲ್ಲ ಗೊತ್ತಿದ್ದು, ತುಂಬಾ ಸಲ ಕೇಳಿದ್ದೇನೆ ಮೀನು ಮೋಡು ಮೀಡಿಯನ್ ಮಾಡೋದು. ಸೊ ಅದೊಂದು ಕ್ವಶನ್ ಹಾಕಿದ್ದೀನಿ, ತುಂಬಾ ಸಲ ಕೇಳಿರೋದು. ಸೊ ಇದನ್ನ ನೀವು ಸಾಲ್ವ್ ಮಾಡಿ ಗೊತ್ತಿದೆ ಅನ್ಕೊತೀನಿ. ಒಂದು ಪಾಸಿಂಗ್ ಪ್ಯಾಕೇಜ್ ಆಗಿದೆ, ಮತ್ತೆ ನಾನು ಮಾಡಕ್ ಹೋಗಲ್ಲ ಅದನ್ನ. ಬೇಕು ಅಂದ್ರೆ ನಾನು ಆಲ್ರೆಡಿ ಬೇರೆ ವಿಡಿಯೋಸ್ ಅಲ್ಲಿ ಮಾಡಿದ್ದೀನಿ. ಸೊ ಪ್ಲೀಸ್ ಚೆಕ್ ಮೈ ಚಾನಲ್. ಓಕೆ, ನೆಕ್ಸ್ಟ್ ಪ್ರಾಬಬಿಲಿಟಿ. ದ ಲಾಸ್ಟ್ ಚಾಪ್ಟರ್ ಇಸ್ ಪ್ರಾಬಬಿಲಿಟಿ ಆಫ್ ಎನ್ ಇವೆಂಟ್ ಮತ್ತೆ ಪ್ರಾಬಬಿಲಿಟಿ ಆಫ್ ಎನ್ ನಾಟ್ ಎ ಇವೆಂಟ್. ವೆರಿ ಇಂಪಾರ್ಟೆಂಟ್. ಪ್ರಾಬಬಿಲಿಟಿ ಆಫ್ ಎನ್ ಶೋರ್ ಇವೆಂಟ್ ಏನಾಗಿರುತ್ತೆ, ಅವಳಿಗೆ 0 1 ಆಗಿರುತ್ತೆ. ಸಾರಿ, ಇಂಪಾಸಿಬಲ್ ಇವೆಂಟು
ಇಂಪಾಸಿಬಲ್ ಇವೆಂಟು ದಟ್ ಈಸ್ 0 ಆಗಿರುತ್ತೆ. ಶೋರ್ ಇವೆಂಟು ಸರ್ಟೈನ್ ಇವೆಂಟ್ ಯಾವಾಗಲೂ 1 ಆಗಿರುತ್ತೆ. ಇಂಪಾಸಿಬಲ್ ಇವೆಂಟ್ ಯಾವಾಗಲೂ 0 ಆಗಿರುತ್ತೆ. ಪ್ರಾಬಬಿಲಿಟಿ ಆಫ್ ಎನ್ ಈವೆಂಟ್ ಪ್ರಾಬಬಿಲಿಟಿ ಆಫ್ ಈವೆಂಟ್ ಯಾವಾಗಲೂ ಏನಾಗಿರುತ್ತೆ ಅಂದರೆ 0 ಇನ್ ಬಿಟ್ವೀನ್ 0 ಆ್ಯಂಡ್ 0 to 1 ಲೆಸ್ ದೆನ್ ಆರ್ ಈಕ್ವಲ್ ಟು 1 ಆರ್ ವಾಟ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಕರೆಕ್ಟಾಗಿ 0. ಈ ಪ್ರಾಬಬಿಲಿಟಿ ಆಫ್ ಎನ್ ಈವೆಂಟು 0ಗಿಂತ 0 ಇನ್ ಬಿಟ್ವೀನ್ 0 ಆ್ಯಂಡ್ 1 ಮಧ್ಯದಲ್ಲಿ ಇರಬೇಕು. ಯಾವುದೇ ಕಾರಣಕ್ಕೂ ಆನ್ಸರ್ ಏನಾಗಿರ್ಬೋದು ಮೈನಸಲ್ಲಿ ಬರಬಾರ್ದು. ಕರೆಕ್ಟಾ? ಮತ್ತೆ ಮೋರ್ ದೆನ್ 1 ಬರಬಾರ್ದು. ದಟ್ ಈಸ್ ನಾಟ್ ಎನ್ ಪ್ರಾಬಬಿಲಿಟಿ ಆಫ್ ಎನ್ ಈವೆಂಟ್. ನೋಡಿ, that having a only outcome is complementary event. Such sum of this probability of an elementary event of experiment is 1 ಆಗಿರುತ್ತೆ. ಸೊ probability of an event probability of not an event is always equal to 1 ಆಗಿರುತ್ತೆ. ಕರೆಕ್ಟಾ? ಮಲ್ಟಿಪಲ್ ಚಾಯ್ಸ್ ನೋಡೋಣ. ಸೊ ದಟ್ ಈಸ್ ಕೆನಾಟ್ ಬಿ ಎ ಪ್ರಾಬಬಿಲಿಟಿ ಆಫ್ ಅನ್ ಈವೆಂಟ್ ಅಂತ ಕೇಳಿದ್ದೇನೆ. ಕೆನಾಟ್ ಬಿ ಎ ಪ್ರಾಬಬಿಲಿಟಿ ಈವೆಂಟ್ ಅಂದ್ರೆ -1 ಬರ್ಬೋದು. ನೋಡಿ -1 ದಟ್ ಈಸ್ ಬಿಲೋ 0 ಆಗಿಬಿಡುತ್ತೆ. ಸೊ ದಟ್ ಈಸ್ ನಾಟ್ ಆನ್ಸರ್. ಇವೆರಡು ಈಕ್ವಲ್ ಯಾವುದಕ್ಕಾಗಿರುತ್ತೆ? ಪ್ರಾಬಬಿಲಿಟಿ ಆಫ್ ಈವೆಂಟ್ ನಾಟ್ ಎನ್ ಈಕ್ವಲ್ ಟು 1 ಆಗಿರುತ್ತೆ. ಸೊ ದಟ್ ಈಸ್ 0.1 0.05 ಅಂತ ದಟ್ ಈಸ್ ಫಾರ್ಮುಲಾ ಆಗುತ್ತೆ. ದಟ್ ಈಸ್ 0.95 ಆಗುತ್ತೆ. ಕರೆಕ್ಟಾ? ನೋಡಿ, ದ ಫೇಸ್ ಕ್ಯೂಬ್ ಈಸ್ 1 to 6 ರೋಲ್ಡ್. ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಆಡ್ ನಂಬರ್ಸ್ ಎಷ್ಟು ಬರುತ್ತೆ ಟಾಪ್ ಫೇಸ್ ನೋಡಿ. ಆಡ್ ನಂಬರ್ಸ್ 1 2 3 4 5 6 ಎನ್ ಆಫ್ ಎಸ್. ಸೊ ಆಲ್ ನಂಬರ್ಸ್ ಯಾವ್ದು ಇರಲಿ 1 3 5 3/6 1/2 ಕರೆಕ್ಟಾ? 3/6 ಡಿವೈಡ್ ಮಾಡಿಲ್ಲ 3/6 ಓಕೆ. ದಟ್ ಈಸ್ ನೋಡಿ 0.05 ದಟ್ ಈಸ್ 0.95. ಸೊ 26 ಆಲ್ಫಾಬೆಟ್ಸ್ ಇದೆಯಂತೆ. ವಿತೌಟ್ ರಿಪಿಟೇಷನ್ ಬಾಕ್ಸ್ ಶಫಲ್ಡ್ ವೆಲ್ ಕಾರ್ಡ್ ಈಸ್ ರ್ಯಾಂಡಮ್ಲಿ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ದ ಓವೆಲ್ಸ್ ಎಷ್ಟಿದೆ? ದಟ್ ಈಸ್ AEIOU ಕರೆಕ್ಟಾ? 5/26 ಕರೆಕ್ಟಾ? ಎನ್ ಆಫ್ 5/26 ಇಟ್ ಈಸ್ ಬಿ ಆಪ್ಷನ್ ರೈಟ್. ಸರ್ಟೈನ್ ಇವೆಂಟ್ ಶೋರ್ ಇವೆಂಟ್ ಯಾವಾಗಲೂ ಏನಾಗಿರುತ್ತೆ 1 ಆಗಿರುತ್ತೆ. ಕರೆಕ್ಟಾ? ನೆಕ್ಸ್ಟ್ ದಟ್ ಈಸ್ 2/3 ಅಂತೆ ಪ್ರಾಬಬಿಲಿಟಿ ಆಫ್ ಎನ್ ಇವೆಂಟ್. ನೋಡಿ ಇದು ಸಿಂಪಲ್. ನೋಡಿ ಪ್ರಾಬಬಿಲಿಟಿ P ಆಫ್ A ಪ್ಲಸ್ P ಆಫ್ A ಬಾರ್ ಈಕ್ವಲ್ಸ್ ಟು 1. ಸೊ P ಆಫ್ A ಎಷ್ಟಿದೆ ಅಂತೆ? 2/3 ಇದೆ ಅಂತೆ. ಸೊ ಪ್ಲಸ್ P ಆಫ್ A ಬಾರ್ನ ಕಂಡುಹಿಡಿಯಬೇಕು ಈಕ್ವಲ್ಸ್ ಟು 1. ಇದನ್ನ ಕಡೆ ಕಳಿಸ್ಕೊಳ್ಳಿ ಈಗ. P ಆಫ್ A ಬಾರ್ ಈಕ್ವಲ್ಸ್ ಟು 1 ಮೈನಸ್ 2/3. ಸೊ 3 ಮೈನಸ್ 2 ಡಿವೈಡ್ ಬೈ 3. ಸೊ 3 1/3 ಆಯಿತು. 1/3 ಸೊ ರೈಟ್ ಆನ್ಸರ್ 1/3. ಓಕೆನಾ? ಇಲ್ಲಿಗೆ ಪ್ರಾಬಬಿಲಿಟಿ ಕೆಲವೊಂದು ಕ್ವಶನ್ಸ್ಗಳು ಬರ್ತವೆ. ಸೊ ಡೈಸು, ಟಾಸಿಂಗ್ ಎ ಕಾಯಿನು, ಮತ್ತು ಇದು ಶಫಲ್ಡ್ ಕಾರ್ಡು, ಮತ್ತು ನಿಮಗೆ ಪ್ರೈಮ್ ನಂಬರ್ಸು, ಕಾಂಪೋಸಿಟ್ ನಂಬರ್ಸು, ಸ್ಕ್ವೇರ್ ನಂಬರು, ಕ್ಯೂಬ್ ನಂಬರ್ ಅಂತೆಲ್ಲ ಬರ್ತದೆ. ಅದನ್ನು ನೀವು ಪ್ರೀವಿಯಸ್ ಇಯರ್ಲಿ ಏನು ಕೇಳಿದ್ರೆ ಅದನ್ನು ಸಾಲ್ವ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಸೊ ಐ ಥಿಂಕ್ ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ನ ಕವರ್ ಮಾಡಿ. ಎಲ್ಲ ಚಾಪ್ಟರ್ ಕವರ್ ಮಾಡಿದ್ದೀನಿ. ಅರ್ಥಮೆಟಿಕ್ ಪ್ರೋಗ್ರೆಷನ್ ನನ್ನ ಮ್ಯಾಥ್ಸ್ ಸೀರೀಸ್ ಎಲ್ಲ ಇದೆ. ಮತ್ತು ಏರಿಯಾ ಸಿಲೆಟೆಡ್ ಸರ್ಕಲ್ಲು, ಕ್ವಾಡ್ರಾಟಿಕ್ ಈಕ್ವೇಷನ್ ನೋಡಿ. ಇವತ್ತು ಲಾಸ್ಟ್ ದಿನ ಇನ್ನು ಎಫರ್ಟ್ ಹಾಕಿ ಪ್ರಾಕ್ಟೀಸ್ ಮಾಡಲೇಬೇಕು. ಯಾಕಂದರೆ ಫೈನಲ್ ಡೇ ಅಲ್ವಾ. ಸೊ ಎಫರ್ಟ್ ಹಾಕಿ ಚೆನ್ನಾಗಿ ಓದಿ. ಎಲ್ಲರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ನು. ಡೂ ವೆಲ್. ಮತ್ತು ಕಡಿಮೆ ಆಯಿತು ಜಾಸ್ತಿ ಆಯಿತು ಆ ಥರ ನಾನು ಎಫರ್ಟ್ ಹಾಕಿ ಏನು ಮಾಡಿದ್ದೀನಿ ಚೆನ್ನಾಗೇ ಮಾಡಿದ್ದೀನಿ. ನೀವು ಎಫರ್ಟ್ ಹಾಕಿ ಚೆನ್ನಾಗಿ ಮಾಡಿ. ಎಲ್ಲರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್.